start. Screen ಕಾಣಕತ್ತದಲ್ಲ? Yes, ma'am. ಎಲ್ಲಾರ್ಗೂ ಕಾಣಕತ್ತದ screen? Yes, ma'am. Okay. Okay, so we have completed with first topic. Okay, so first unit start ಮಾಡಿದ್ವಿ ಇದ್ರಾಗ. So first unit start ಮಾಡಿದ್ವಿ, first unit ನ complete ಮಾಡಿವಿ. First topic. Okay, so that is first topic was nature of the definition of environmental studies ಇತ್ತು. Okay, so environmental studies definition ನೋಡಿದ್ವಿ. Okay, next scope and importance ನೋಡಿದ್ವಿ. Scope and importance of environmental studies ಇದನ್ನ ಕಂಪ್ಲೀಟ್ ಮಾಡಿ ನಾವು. Okay, now we'll start with the second topic. The second topic called as multidisciplinary nature of environment. Okay, so ಈ ಟಾಪಿಕ್ ನಾಗ ಏನ್ ಹೇಳ್ತಾನ ಅಂತ ಹೇಳಿ ನೋಡೋಣ ಅಂತ. That is multidisciplinary nature of environment. This deals with study of environment is not a matter of any single subject. Okay, ಏನ್ ಹೇಳತ್ತ ನೋಡ್ರಿ, study of environment is not a matter of any single subject. Okay, ಯಾವ್ದು ಒಂದು single subject in matter ಅಲ್ಲ ಅಂತ ಹೇಳಕತ್ತಾನ. Okay, so it requires application and integration of several disciplines belonging to both science and social science. Okay, ಇದು ಏನ್ ಅದ ಅಂತಂದ್ರೆ it requires application and integration of. Okay, application ಮತ್ತೆ integration of several disciplines belonging to both science and social science. Science ಮತ್ತೆ social science ಇಂದ application ಮತ್ತೆ integration ಅದ ಅಂತ ಹೇಳ್ತಾನ. Okay, ಅಂದ್ರೆ ಸಿಂಗಲ್ ಸಬ್ಜೆಕ್ಟ್ ಕೂಡಿದ್ದ ಒಂದು ಸಬ್ಜೆಕ್ಟ್ ಅಲ್ಲ ಅಂತ ಅಂದ್ರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅನ್ನೋದು ಒಂದು ಸಬ್ಜೆಕ್ಟ್ ಅಲ್ಲ. ಓಕೆ, ಸಿಂಗಲ್ ಸಬ್ಜೆಕ್ಟ್ ಅಲ್ಲ, ಇದ್ರಾಗ ಬಹಳಷ್ಟು ಅಪ್ಲಿಕೇಶನ್ಸ್ ಅದಾವ ಅಂತ ಹೇಳ್ತಾನ. ಓಕೆ, ಸೊ ಬಹಳಷ್ಟು ಅಪ್ಲಿಕೇಶನ್ಸ್ ಅಂದ್ರೆ ಯಾವ್ಯಾವ ಅಂತ ಹೇಳ್ತಾನವ, ಲೈಕ್ ಸೈನ್ಸ್, ಸೋಷಿಯಲ್ ಸೈನ್ಸ್. ಓಕೆ, ಸೊ ಇವೆಲ್ಲಾನು ಅಪ್ಲಿಕೇಶನ್ಸ್ ಮತ್ತೆ ಇಂಟಿಗ್ರೇಷನ್ಸ್ ಎಲ್ಲಾ ಕೂಡಿ ಒಂದು ಎನ್ವಿರಾನ್ಮೆಂಟಲ್ ಸೈನ್ಸ್ ಆಗತ್ತೆ ಅಂತ ಹೇಳ್ತಾನೆ. ಓಕೆ, the very objective of environmental science is to attempt to understand and solve the major environmental problems with the help of interdisciplinary and transdisciplinary approaches. Okay, so ಇಲ್ಲಿ ಏನ್ ಹೇಳತ್ತ ನೋಡ್ರಿ, the very objective of environmental science. Okay, the objective of environmental science in the objective ಏನದ ಅಂತಂದ್ರೆ is to attempt to understand and solve the major environmental problems. Okay, ಏನಂತಂದ್ರ ಮೇಜರ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮತ್ತೆ ಅದನ್ನ ಸಾಲ್ವ್ ಮಾಡ್ಬೇಕಂತ ಹೇಳ್ತಾನೆ. ವಿತ್ ದ ಹೆಲ್ಪ್ ಆಫ್ ಇಂಟರ್ ಡಿಸಿಪ್ಲಿನರಿ ಅಂಡ್ ಟ್ರಾನ್ಸ್ ಡಿಸಿಪ್ಲಿನರಿ ಅಪ್ರೋಚಸ್. ಯಾವ ಅಪ್ರೋಚಸ್ ಯೂಸ್ ಮಾಡ್ಬೇಕಂತ ಹೇಳ್ತಾನೆ, ಇಂಟರ್ ಡಿಸಿಪ್ಲಿನರಿ ಅಂಡ್ ಟ್ರಾನ್ಸ್ ಡಿಸಿಪ್ಲಿನರಿ ಅಪ್ರೋಚಸ್ ನ ಯೂಸ್ ಮಾಡಿ ಅದ್ರದ್ದು ಪ್ರಾಬ್ಲಮ್ಸ್ ಏನದ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತಾನೆ. ದಟ್ ಈಸ್ ಆಬ್ಜೆಕ್ಟಿವ್ ಆಫ್ ದ ಎನ್ವಿರಾನ್ಮೆಂಟಲ್ ಸೈನ್ಸ್. ಓಕೆ, ಇದೇನ್ ಹೇಳಾಕತ್ತದ ನೋಡ್ರಿ, ಈ ಸ್ಲೈಡ್ ನಾಗ ಏನ್ ಹೇಳಾಕತ್ತ ಅಂತಂದ್ರೆ, ಫಸ್ಟ್ ಥಿಂಗ್ ಇಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅನ್ನೋದು ಒಂದ್ ಸಿಂಗಲ್ ಸಬ್ಜೆಕ್ಟ್ ಅಲ್ಲ. ಓಕೆ, ಇಟ್ಸ್ ನಾಟ್ ದ ಮ್ಯಾಟರ್ ಆಫ್ ಸಿಂಗಲ್ ಸಬ್ಜೆಕ್ಟ್ ಅಂತ ಹೇಳ್ತಾನೆ. ಅಂದ್ರೆ ಬರೀ ಒಂದ್ ಸಿಂಗಲ್ ಸಬ್ಜೆಕ್ಟ್ ಅನ್ನೋದು ಅಲ್ಲ. ಸೊ ಇಟ್ ಹ್ಯಾಸ್ ದ ಕಾಂಬಿನೇಷನ್ ಆಫ್ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್. ಓಕೆ, ಸೊ ಅದ್ರಾಗ ಸೈನ್ಸ್ ಮತ್ತೆ ಸೋಷಿಯಲ್ ಸೈನ್ಸ್ ಎರಡು ಡಿಸಿಪ್ಲಿನ್ಸ್ ಅದಾವ, ಎರಡದು ಅಪ್ಲಿಕೇಶನ್ಸ್ ಅದಾವ, ಎರಡದು ಇಂಟಿಗ್ರೇಷನ್ ಅದ ಅಂತ ಹೇಳಾಕತ್ತಾನ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾನ ಅಂತಂದ್ರೆ, ದ ಮೇನ್ ಆಬ್ಜೆಕ್ಟಿವ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಇಂದ ಆಬ್ಜೆಕ್ಟಿವ್ ಏನದ ಅಂತಂದ್ರ, ನಾವ್ ಅದ್ರದ್ದು ಪ್ರಾಬ್ಲಮ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮತ್ತ ಅದನ್ನ ಸಾಲ್ವ್ ಮಾಡ್ಬೇಕು. ಏನ್ ಮೇಜರ್ ಪ್ರಾಬ್ಲಮ್ ಅದ ಎನ್ವಿರಾನ್ಮೆಂಟ್ ಇಂದ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು ಬೈ ಯೂಸಿಂಗ್ ದ ಅಪ್ರೋಚಸ್ ಕಾಲ್ಡ್ ಆಸ್ ಇಂಟರ್ ಡಿಸಿಪ್ಲಿನರಿ ಅಂಡ್ ಟ್ರಾನ್ಸ್ ಡಿಸಿಪ್ಲಿನರಿ. ಓಕೆ, ಇವೆರಡು ಅಪ್ರೋಚಸ್ ನ ಯೂಸ್ ಮಾಡಿ ಅದರದ ಪ್ರಾಬ್ಲಮ್ ನ ಫೈಂಡ್ ಔಟ್ ಮಾಡಿ ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತಾನೆ. ಅಂಡರ್ಸ್ಟುಡ್ ದಿಸ್ ಸ್ಲೈಡ್? ಎವ್ರಿವನ್ ಪ್ಲೀಸ್ ಅಂಡರ್ಸ್ಟುಡ್ ದಿಸ್ ಸ್ಲೈಡ್? Please reply. Yes, ma'am. All? What about others? Understood? This slide ತಿಳಿತ? Reply ಮಾಡಪ್ಪ ಬಡಬಡ. What about others?
Okay. Okay, next we'll go for the next slide. Okay, lower your hands. We'll go for the next slide. Okay, it is subject which is centered around environmental biology, but depends on all other disciplines. Okay, in ಹೇಳ್ತಾ ನೋಡ್ರಿ environmental biology the subject center ಅದ. Okay, ಅಂದ್ರೆ environmental biology ಅಂತ ಒಂದು centered subject ತಗೋತೀವಿ, but ಎಲ್ಲಾ discipline ಮೇಲೂ ಅದು ಡಿಪೆಂಡಬಲ್ ಅದ ಅಂತ ಹೇಳ್ತಾರೆ. ನಾಟ್ ಓನ್ಲಿ ಎನ್ವಿರಾನ್ಮೆಂಟಲ್ ಬಯಾಲಜಿ, ಬರೀ ಎನ್ವಿರಾನ್ಮೆಂಟಲ್ ಬಯಾಲಜಿ ಮೇಲೆ ಅಷ್ಟೇ ಡಿಪೆಂಡಬಲ್ ಅಲ್ಲ, ಎಲ್ಲಾತರ ಮೇಲೂ ಡಿಪೆಂಡಬಲ್ ಅದ ಅಂತ ಹೇಳಾಗದ. ಸೆಂಟರ್ ತಗೋದು ಎನ್ವಿರಾನ್ಮೆಂಟಲ್ ಬಯಾಲಜಿ. ಓಕೆ, ಸೆಂಟರ್ ಸಬ್ಜೆಕ್ಟ್ ಅಂತ ತಗೋದು ಯಾವ್ದು ತಗೋತಾನೆ, ಎನ್ವಿರಾನ್ಮೆಂಟಲ್ ಬಯಾಲಜಿ ಅಂತ ಅನ್ನೋದು ಸಬ್ಜೆಕ್ಟ್ ಸೆಂಟರ್ ತಗೋತಾನೆ. ಓಕೆ, ಆ ಸಬ್ಜೆಕ್ಟ್, ಬಟ್ ಅದಷ್ಟ ಮೇಲೆ ಡಿಪೆಂಡ್ ಇಲ್ಲ, ಎಲ್ಲಾ ಅದರ್ ಡಿಸಿಪ್ಲಿನ್ಸ್ ಮೇಲೂ ಡಿಪೆಂಡಬಲ್ ಅದ ಅಂತ ಹೇಳಿ ಹೇಳ್ತಾನೆ. ಓಕೆ, so therefore environmental studies is said to be an multidisciplinary object. So ಅದಕ್ಕೆ ಏನಂತ ಕರಿತಾನವ, ಅದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ ಅದ ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಇಲ್ಲಿ ನಾವು ಬರೀ ಒಂದು ಕೋರ್ ಸಬ್ಜೆಕ್ಟ್, ಒಂದು ಸೆಂಟರ್ ಸಬ್ಜೆಕ್ಟ್ ಅಂತ ಯಾವ್ದು ತಗೊಂಗಿಲ್ಲ, ಎಲ್ಲಾತರ ಮೇಲೂ ಡಿಪೆಂಡ್ ಅದ. ಇಟ್ ಮೇ ಬಿ ಸೈನ್ಸ್, ಸೋಷಿಯಲ್ ಸೈನ್ಸ್, ಬಯಾಲಜಿ. ಓಕೆ, ಸೊ ಎಲ್ಲಾ ತರದ ಡಿಸಿಪ್ಲಿನ್ ಮೇಲೂ ಅದು ಡಿಪೆಂಡಬಲ್ ಅದ. ಸೊ ಅದ್ರ ಸಲಾಗಿ ಏನಂತ ಕರಿತಾನ, ಅದ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್ ಅಂತ ಕರಿತಾನೆ. ಸೊ ಕ್ಲಿಯರ್ ಆಯ್ತಾ ವೈ the name called as multidisciplinary nature. Okay, multidisciplinary nature ಅಥವಾ multidisciplinary subject ಅಂತ ಎದಕ್ಕೆ ಕರಿತೀವಿ ಅಂತ ಗೊತ್ತಾಯ್ತಾ? Please reply. Ma'am. Yes, ma'am. Okay. Next. Okay, we'll continue next. To effectively understand the multiple dimensions of environment, we need to understand and apply the principles of biology, chemistry, physics, mathematics, geology, geography, economics, politics, ethics, and population studies. Okay, ಇದನ್ನ ಮಲ್ಟಿ ಡೈಮೆನ್ಷನಲ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಎಫೆಕ್ಟಿವ್ಲಿ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾನೆ, ಬರೀ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿಲ್ಲಮ್ಮ, ಎಫೆಕ್ಟಿವ್ಲಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರೆ ನಾವ್ ಏನೇನ್ ಅಪ್ಲೈ ಮಾಡ್ಬೇಕಿಲ್ಲೇ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಜಿಯೋಗ್ರಫಿ, ಜಿಯಾಲಜಿ, ಎಕನಾಮಿಕ್ಸ್, ಪಾಲಿಟಿಕ್ಸ್, ಎಥಿಕ್ಸ್ ಅಂಡ್ ಪಾಪ್ಯುಲೇಷನ್ ಸ್ಟಡೀಸ್. ಸೊ ಇವೆಲ್ಲದನ್ನು ನಾವು ಅಪ್ಲೈ ಮಾಡ್ಕೊಂಡಾಗ ನಾವು ಮಲ್ಟಿ ಡೈಮೆನ್ಷನ್ಸ್ ನಾವು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್, ಇವನ್ ಪ್ರಿನ್ಸಿಪಲ್ ಆಫ್ ಇಂಜಿನಿಯರಿಂಗ್ ಸೈನ್ಸ್, ಕಂಪ್ಯೂಟರ್ಸ್, electronics and help of medical science is also essential for environmental science. So not only physics, maths, chemistry, biology, even ಅಷ್ಟೇ ಅಲ್ಲದೆ, okay, even engineering subjects like computer science ಇರ್ಬೋದು, electronics ಇರ್ಬೋದು, medical ಒಳಗಿರ್ಬೋದು, ಸೊ ಅವೆಲ್ಲಾನು environmental studies ಗೆ essential ಅದ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾನೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಹೆಂಗಂತ ಎಕ್ಸಾಂಪಲ್ ಹೇಳಾಕತ್ತಾನ. ಸೊ ಫಾರ್ ಎಕ್ಸಾಂಪಲ್, understanding and solving health problems caused by environmental pollution requires involvement of medical science. Okay, ಈಗ ಎನ್ವಿರಾನ್ಮೆಂಟಲ್ ನಿಂತ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ, ಓಕೆ, ಸೊ ಎನ್ವಿರಾನ್ಮೆಂಟ್ ನಿಂತ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ಆಯ್ತು ಅಂತಂದ್ರೆ ಅದಕ್ಕೆ ಸಾಲ್ವ್ ಮಾಡಕ್ ನಮ್ಗೆ ಏನ್ ಬೇಕು, ಮೆಡಿಕಲ್ ಸೈನ್ಸ್ ಬೇಕು ಅಂತ ಹೇಳ್ತಾನೆ. ಓಕೆ, ನೀವು ನೋಡ್ತೀರಿ ಫಾರ್ ಎಕ್ಸಾಂಪಲ್ ಡೈಲಿ ಲೈಫ್ ನಾಗ ಎಲ್ಲೋ ಒಂದ್ ಪ್ರಳಯ ಬಂತು ಅಂತ ತಿಳ್ಕೊರಿ. ಓಕೆ, ಸೊ ಅದು ಎದರಿಂದ ಆಗಿದ್ದು, ಪ್ರಳಯ ಇಸ್ ಕಾಸ್ ಆಫ್ ಎನ್ವಿರಾನ್ಮೆಂಟ್, ಕರೆಕ್ಟ್? ಬಂದಿರ್ತದಲ್ಲ ಸುನಾಮಿ ಅದೆಲ್ಲ, ಸೊ ದಟ್ ಈಸ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಬಂದಾಗ ಏನ್ ಮಾಡ್ತಾರೆ, ಮೆಡಿಕಲ್ ಸೈನ್ಸ್ ಯೂಸ್ ಮಾಡಿ ಅವ್ರಿಗೆ ಯಾರಿಗೆ ಏನ್ ಪ್ರಾಬ್ಲಮ್ ಆಗಿರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡ್ತಾನೆ. ಓಕೆ, ಇವನ್ ಇವರ್ ಬಹಳಷ್ಟು ಎಕ್ಸಾಂಪಲ್ ನೋಡ್ಬೋದು ನೀವು. ಮತ್ತೆ ಯಾವ್ದಾರು ಎಕ್ಸಾಂಪಲ್ ಕೊಡ್ತೀರಾ ಎನ್ವಿರಾನ್ಮೆಂಟಲ್ ನಿಂತ ಆಗಿದ್ದ? ಯಾರಿಗಾದ್ರೂ ಏನಾದ್ರೂ ಐಡಿಯಾ? ಎನ್ವಿರಾನ್ಮೆಂಟಲ್ ನಿಂತ ಕಾಸ್ ಆಗಿದ್ದ ಪ್ರಾಬ್ಲಮ್ ನ ಮೆಡಿಕಲ್ ಸೈನ್ಸ್ ಒಳಗೆ ಸಾಲ್ವ್ ಮಾಡ್ತಾರಂತ ಯಾವ್ದಾದ್ರು ಪ್ರಾಬ್ಲಮ್ ನಿಮ್ಗೆ ಗೊತ್ತಾಗಿದೆ? ಸುನಾಮಿ ಅಂತ ಇದೆ, ದಟ್ ಇಸ್ ಒನ್ ಎಕ್ಸಾಂಪಲ್. ಓಕೆ, ಎನಿ ಅದರ್? At present situation, madam. Corona is not caused by environment. It is produced by the human and it is spreading by the humans. Okay, it's not the cause of environment. Sagar. Cyclone, ma'am. Sorry, earthquake. earthquake ಹೇಳ್ಬೋದು ನಾವು, earthquake ಅನ್ಬೋದು. ಆಮೇಲೆ ಮತ್ತೆ Cyclone.
ಹಾ ಸೈಕ್ಲೋನ್ ಅದ ಸುನಾಮಿ ಸೈಕ್ಲೋನ್ ಅರ್ಥಕ್ವಿಕ್ ಎಲ್ಲ ಒಂದೇ ಮತ್ತೆ ಎನಿ ಅದರ್ ಎಕ್ಸಾಂಪಲ್ಸ್ ಬರಗಾಲ ರೀ ಬರಗಾಲ ಬರಗಾಲ ಹಾ, ಬರಗಾಲ ಎಲ್ಲಾ ಕಡೆ ಆಗಂಗಿಲ್ಲಪ್ಪ ಅದನ್ನ ಜಾಸ್ತಿ ರೇರ್ ನೋಡಂಗಿಲ್ಲ ಬರಗಾಲ ಏನ್ ಮೆಡಿಕಲ್ ಸೈನ್ಸ್ ನಿಂತ ಸಾಲ್ವ್ ಮಾಡಂಗಿಲ್ಲ ಓಕೆ ಅದಕ್ಕೆ ನಾನ್ ಸ್ವಲ್ಪ ಫುಡ್ ಅಂಡ್ ವಾಟರ್ ಪ್ರೊವೈಡ್ ಮಾಡ್ರೆ ಮುಗಿದು ಹಾ ಗ್ಲೋಬಲ್ ವಾರ್ಮಿಂಗ್ ಎಕ್ಸಾಂಪಲ್ ಹಾ ಗ್ಲೋಬಲ್ ವಾರ್ಮಿಂಗ್ ಹೇಳ್ಬೋದು ಓಕೆ ಸೊ ಅದನ್ನ ಒಂದು ಎಕ್ಸಾಂಪಲ್ ಹಾ ಗ್ರೀನ್ ಹೌಸ್ ಎಫೆಕ್ಟ್ ಸೊ ಬಹಳಷ್ಟು ನೋಡ್ತೀವಿ ನಾವು ಎನ್ವಿರಾನ್ಮೆಂಟ್ ಟೋಟಲಿ ಏನ್ ಹೇಳ್ಬೋದು ಅಂತಂದ್ರೆ ಎನ್ವಿರಾನ್ಮೆಂಟಲ್ ಆಗಿದ್ದ ಪ್ರಾಬ್ಲಮ್ಸ್ ಎನ್ವಿರಾನ್ಮೆಂಟ್ ನಿಂತ ಆಗಿದ್ದ ಪ್ರಾಬ್ಲಮ್ಸ್ ನ ನಾವು ಮೆಡಿಕಲ್ ಸೈನ್ಸ್ ಇನ್ವಾಲ್ವ್ ಮಾಡಿ ಅದನ್ನ ಸಾಲ್ವ್ ಮಾಡ್ತೀವಿ ಅಂತ ಒಂದು ಎಕ್ಸಾಂಪಲ್ ಹೇಳಕತ್ತಾರ ಅಂದ್ರೆ ಇಲ್ಲಿ ಟೋಟಲಿ ಏನ್ ಕಲಿತೀರಿ ಅಂತಂದ್ರೆ ಶೌರಿ ಆವಾಜ್ ಕಮ್ಮಿ ಮಾಡ ಓಕೆ ಸಾರಿ ಸೊ ಇಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ನಾಟ್ ಓನ್ಲಿ ಒನ್ ಸಬ್ಜೆಕ್ಟ್ ಇನ್ವಾಲ್ವ್ಮೆಂಟ್ ಇಲ್ಲ ಇಲ್ಲೇ ಟೋಟಲಿ ಎಲ್ಲಾ ಸಬ್ಜೆಕ್ಟ್ ನ ಇನ್ವಾಲ್ವ್ಮೆಂಟ್ ಮಾಡ್ಕೋತೀವಿ ಲೈಕ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಮೆಡಿಕಲ್ ಸೈನ್ಸ್ ಸೊ ಟೋಟಲಿ ಎಲ್ಲಾನು ಇನ್ವಾಲ್ವ್ಮೆಂಟ್ ಆಗಿ ಒಂದು ಎನ್ವಿರಾನ್ಮೆಂಟಲ್ ಬಗ್ಗೆ ನಾವು ಕಲಿತೀವಿ ಅಂತ ಹೇಳ್ತಾನೆ ಸೊ ಎಕ್ಸಾಂಪಲ್ ಹೇಳಕತ್ತಾನೆ ಏನಂತಂದ್ರೆ ಇದು ಎನ್ವಿರಾನ್ಮೆಂಟ್ ನಿಂತ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ನ ಕಾಸ್ ಆದ್ವು ಅಂತಂದ್ರೆ ಅದನ್ನ ಮೆಡಿಕಲ್ ಸೈನ್ಸ್ ನಾವು ಅದನ್ನ ಕ್ಲಿಯರ್ ಮಾಡ್ಕೋತೀವಿ ಅಂತ ಹೇಳ್ತಾನೆ ಓಕೆ ಡಿಸೈನಿಂಗ್ ಪ್ರಾಪರ್ ಲ್ಯಾಂಡ್ ನೆಕ್ಸ್ಟ್ ಎಕ್ಸಾಂಪಲ್ ಹೇಳತ್ತಾನ ನೋಡ್ರಿ ಡಿಸೈನಿಂಗ್ ಪ್ರಾಪರ್ ಲ್ಯಾಂಡ್ ಫೀಲ್ಡ್ಸ್ ಫಾರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ construction of dams to generate electricity or store water for irrigation requires engineering science okay ಇದು ನೋಡಿ ಡಿಸೈನಿಂಗ್ ಪ್ರಾಪರ್ ಲ್ಯಾಂಡ್ ಫೀಲ್ಡ್ಸ್ ಫಾರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಓಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಒಂದು ಪ್ರಾಪರ್ ಲ್ಯಾಂಡ್ ಫೀಲ್ಡ್ಸ್ ಕೊಡೋದು ಓಕೆ ಆಮೇಲೆ ಡ್ಯಾಮ್ಸ್ ನ ಜನರೇಟ್ ಡ್ಯಾಮ್ಸ್ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಮಾಡ್ತೀವಿ ಅದಕ್ಕಂತಂದ್ರೆ ಎಲೆಕ್ಟ್ರಿಸಿಟಿ ಮಾಡಕ್ ಸ್ಟೋರ್ ಮಾಡಾಕ ವಾಟರ್ ಸ್ಟೋರ್ ಮಾಡಾಕ ಜನರೇಟ್ ಮಾಡಾಕ ಓಕೆ ಸೊ ಇವಕ್ಕೆಲ್ಲಾಕು ಏನ್ ಯೂಸ್ ಮಾಡ್ತೀವಿ ಇಂಜಿನಿಯರಿಂಗ್ ಸೈನ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಕತ್ತಾನ ಅಂದ್ರೆ ಮಾಲ್ ಏನ್ ಎಕ್ಸಾಂಪಲ್ ಕೊಟ್ಟ ಮೆಡಿಕಲ್ ಸೈನ್ಸ್ ಇಂದ ಎಕ್ಸಾಂಪಲ್ ಕೊಟ್ಟ ಎದಕ್ಕಂತಂದ್ರೆ ಎನ್ವಿರಾನ್ಮೆಂಟಲ್ ಏನಾದ್ರು ಪ್ರಾಬ್ಲಮ್ ಆಗಿತ್ತಂದ್ರೆ ಮೆಡಿಕಲ್ ಸೈನ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾನೆ ನೆಕ್ಸ್ಟ್ ಇಂಜಿನಿಯರಿಂಗ್ ಸೈನ್ಸ್ ಹೆಂಗ್ ಅಪ್ಲೈ ಮಾಡಾಕತ್ತೀವಿ ಅಂತಂದ್ರೆ ನಿಮ್ದು ಲ್ಯಾಂಡ್ ಫೋರ್ ಸಾಲಿಡ್ ವೇಸ್ಟ್ ನ ಹೋಗಾಕ ಒಂದ್ ಪ್ರಾಪರ್ ಲ್ಯಾಂಡ್ ಫೋರ್ ಡಿಸೈನ್ ಮಾಡ್ತೀವಿ ಓಕೆ ಆಮೇಲೆ ಇದು ಜನರೇಟ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಾಕ ಅಥವಾ ವಾಟರ್ ನ ಸ್ಟೋರ್ ಮಾಡಿಡಾಕ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಮಾಡ್ತೀವಿ ಅಂತ ಹೇಳ್ತಾನೆ ಸೊ ಇವೆಲ್ಲ ಅದ್ರದ್ದು ಅಪ್ಲಿಕೇಶನ್ ಇಂಜಿನಿಯರಿಂಗ್ ಸೈನ್ಸ್ ಇಂದ ಅಪ್ಲಿಕೇಶನ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಹೇಳ್ತಾನೆ ಮಾಡರ್ನ್ ಟೆಕ್ನಿಕ್ಸ್ ಆಫ್ ರಿಸೋರ್ಸ್ ಮ್ಯಾಪಿಂಗ್ ಲೈಕ್ ರಿಮೋಟ್ ಸೆನ್ಸಿಂಗ್ ಪಾಪ್ಯುಲೇಷನ್ ಮಾಡೆಲಿಂಗ್ ಡಿಸಾಸ್ಟರ್ ಫೋರ್ಕಾಸ್ಟಿಂಗ್ ಅಂಡ್ ವಾರ್ನಿಂಗ್ ಇಸ್ ನಾಟ್ ಪಾಸಿಬಲ್ ವಿತೌಟ್ ದ ಹೆಲ್ಪ್ ಆಫ್ ಕಂಪ್ಯೂಟರ್ಸ್ ಅಂಡ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಇಕ್ವಿಪ್ಮೆಂಟ್ಸ್ ನೀವು ನೋಡ್ಬೋದು ಈ ಪ್ರೆಸೆಂಟ್ ಸಿಚುವೇಶನ್ ನಾಗ ನಿಮ್ಗೆ ಹೇಳ್ತಾನೆ ಮನೆ ಸೈಕ್ಲೋನ್ ಆತ ಓಕೆ ಸೊ ಸೈಕ್ಲೋನ್ ಆಗಿದ್ದ before only they have given instructions okay hing cyclone ಬರಾಕತ್ತದ ಇದ ಏರಿಯಾ ಒಳಗ ಅಂತ ಹೇಳಿ ಓಕೆ ಸೊ ಅದನ್ನ ಇನ್ಸ್ಟ್ರಕ್ಷನ್ಸ್ ಫೋರ್ಕಾಸ್ಟಿಂಗ್ ವೆದರ್ ಫೋರ್ಕಾಸ್ಟಿಂಗ್ ಆಮೇಲೆ ವಾರ್ನಿಂಗ್ಸ್ ಅದೆಲ್ಲ ಕೊಡ್ತಾರ ಓಕೆ ಸೊ ಅದು ಕೊಡೋದ್ರಿಂದ ಏನಾಯ್ತು ಅಲ್ಲಿನ ಮಂದಿ ಎಲ್ಲ ಅಲರ್ಟ್ ಆಗ್ತಾರೆ ಓಕೆ ನಾಟ್ ಎಲ್ಲಾರಿಗೂ ಸ್ವಲ್ಪ ಬಹಳ ಗೊತ್ತಿರ್ಲಾರ್ದೆ ಬಹಳ ಪ್ರಾಬ್ಲಮ್ ಆಗಕ್ಕಿತ್ತ ಸ್ವಲ್ಪ ನಾವೆಲ್ಲ ಪ್ರಿವಿಯಸ್ಲಿ ಗೊತ್ತಾತಂದ್ರೆ ಸ್ವಲ್ಪ ಪ್ರಾಬ್ಲಮ್ ನ ಕಮ್ಮಿ ಮಾಡ್ಬೋದು ಆಬ್ವಿಯಸ್ಲಿ ಸೈಕ್ಲೋನ್ ನಿಂತ ಹೆಂಗ್ ಪ್ರಾಬ್ಲಮ್ ಆಗ್ತದ ಅದನ್ನೆಲ್ಲಾನು ನಾವು ಹೋಲ್ಡ್ ಮಾಡಕ್ ಆಗಂಗಿಲ್ಲ ಎಲ್ಲಾ ಪ್ರಾಬ್ಲಮ್ಸ್ ಹೋಲ್ಡ್ ಮಾಡಕ್ ಆಗಂಗಿಲ್ಲ ಬಟ್ ಏನ್ ಹ್ಯೂಜ್ ಪ್ರಾಬ್ಲಮ್ ಆಗೋದಿರ್ತದ ಅಲ್ಲಿಂದ ನಾವು ಕಮ್ಮಿ ಮಾಡ್ಕೋಬಹುದು ಲೈಕ್ ಎಕ್ಸಾಂಪಲ್ ಈಗ ನೀವು ಸೈಕ್ಲೋನ್ ಬಗ್ಗೆ ನೀವು ಬೆಳಾನೆ ಹೇಳಿದ್ರಂದ್ರೆ ಈಗ ಫಿಶರ್ ಮ್ಯಾನ್ಸ್ ಗಳು ಹೋಗ್ತಿರ್ತಾರೆ ಓಕೆ ಸೊ ಫಿಶರ್ ಮ್ಯಾನ್ಸ್ ಗಳಲ್ಲಿಂದ ಎಲ್ಲ ತರಾಕ್ ಹೋಗ್ತಿರ್ತಾರೆ ಅವ್ರ ಏನ್ ಮಾಡ್ತಾರ ಅಲರ್ಟ್ ಆಗಿ ಅವ್ರು ಹೋಗಂಗಿಲ್ಲ ಅಲ್ಲಿ ಓಕೆ ಸೊ ಇದೆಲ್ಲ ಏನೇನ್ ಅದಾವಲ್ಲ ಅದು ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಸ್ ಮತ್ತೆ ಕಂಪ್ಯೂಟರ್ ನಿಂತ ಆಗಾಕತ್ತದ ಅಂತ ಹೇಳ್ತಾರೆ ಸೊ ಫಾರ್ ಎಕ್ಸಾಂಪಲ್ ಮಾಡರ್ನ್ ಟೆಕ್ನಿಕ್ಸ್ ಫಾರ್ ರಿಸೋರ್ಸ್ ಮ್ಯಾಪಿಂಗ್ ಓಕೆ ಮಾಡರ್ನ್ ಟೆಕ್ನಿಕ್ಸ್ ಇಸ್ ಲೈಕ್ ರಿಮೋಟ್ ಸೆನ್ಸಿಂಗ್ ಇರ್ಬೋದು ಪಾಪ್ಯುಲೇಷನ್ ಮಾಡೆಲಿಂಗ್ ಇರ್ಬೋದು ಪಾಪ್ಯುಲೇಷನ್ ಮಾಡೆಲಿಂಗ್ ಅಂತಂದ್ರೆ ಪಾಪ್ಯುಲೇಷನ್ ಬಗ್ಗೆ ಎಲ್ಲ ತಿಳ್ಕೋದು ರಿಮೋಟ್ ಸೆನ್ಸಿಂಗ್ ವೆದರ್ ಫೋರ್ಕಾಸ್ಟಿಂಗ್ ವಾರ್ನಿಂಗ್ಸ್ ಸೊ ಇವೆಲ್ಲ ಅದರಿಂದ ಆಗಾಕತ್ತಾವ ನಿಮ್ಗೆ ಹೆಲ್ಪ್ ಆಫ್ ಕಂಪ್ಯೂಟರ್ಸ್ ಅಂಡ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಸ್ ಆಗತ್ತಾವ ಅಂತ ಹೇಳ್ತಾರೆ ಮೊನ್ನೆನೆ ನೋಡ್ರಿ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಇಸ್ ಸೈಕ್ಲೋನ್ ಅರ್ಥ್ಕ್ವೇಕ್ ಓಕೆ ಆಮೇಲೆ ಸುನಾಮಿ ದೀಸ್ ಆಲ್ ಆರ್ ದ ಎಕ್ಸಾಂಪಲ್ಸ್ ಅಲ್ಲಿ ನಮಗ್ ಗೊತ್ತಾಯ್ತಂದ್ರೆ ಏನಾಗ್ತದೆ ಸ್ವಲ್ಪ ಅಲರ್ಟ್ ಆಗ್ತಾರೆ ಓಕೆ ಅಲ್ಲಿ ಫಿಶರ್ಸ್ ಮ್ಯಾನ್ ಗಳು ಹೋಗಂಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ಫಿಶರ್ಸ್ ಮ್ಯಾನ್ ಗಳು ಹೋದ್ರು ಅಂತ ಸೈಕ್ಲೋನ್ ಬರ್ಬೇಕಾದಾಗ ಅಥವಾ ಸುನಾಮಿ ಬರ್ಬೇಕಾದಾಗ
ಅವ್ರಿಗೆ ಎಷ್ಟು ಮಂದಿ ಸಾಯ್ತಾರಲ್ಲ ಗೊತ್ತಿರ್ಲಾರ್ದೆ ಬತ್ತು ಅಂತಂದ್ರೆ ಎಷ್ಟ್ ಮಂದಿ ಸಾಯ್ತಾರ. ಸೊ ಡೈಲಿ ಅವ್ರ ವರ್ಕ್ ಅಲ್ಲೆಲ್ಲ ಇದ್ದಿದ್ದವ್ರನ್ನ ಸ್ಟಾಪ್ ಮಾಡ್ಕೊಂಡು ಸ್ವಲ್ಪ ಮಂದಿ ಅಲ್ಲೇ ಅಲರ್ಟ್ ಆಗ್ಬೋದು ಅಂತ ಹೇಳ್ತಾನೆ. ಸೊ ದಿಸ್ ಆರ್ ದ ಫೀಲ್ಡ್ ಇಟ್ಸ್ ಹೆಲ್ಪಿಂಗ್ ಅಂತ ಹೇಳ್ತಾನೆ. ಸೊ ಎನ್ವಿರಾನ್ಮೆಂಟ್ ಬಗ್ಗೆ ನಮ್ಗ ಇವ್ ಫೀಲ್ಡ್ಸ್ ನ ಹೆಲ್ಪ್ ಮಾಡಕತ್ತದ ಅಂತ ಹೇಳ್ತಾನೆ. ಸೊ ಇನ್ನ ಮತ್ ಬೇರೆ ಇನ್ನ ಡಿಸಿಪ್ಲಿನ್ಸ್ ಕೊಡಕತ್ತಂದ ವೇರಿಯಸ್ ಡಿಸಿಪ್ಲಿನ್ಸ್ ಇನ್ವಾಲ್ವ್ ಇನ್ ಸ್ಟಡಿಂಗ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಇಸ್ ಲಿಸ್ಟೆಡ್ ಬಿಲೋ. ಓಕೆ ಇವನ್ನೆಲ್ಲ ಹೇಳಾಕತ್ತಾನ. ಬಟ್ ಇಷ್ಟು ತಿಳಿತ ಅದಕ್ಕೆ ಹೋಗೋಣ ಅಂತ. ಎಕ್ಸಾಂಪಲ್ಸ್ ಗಳು ತಿಳಿಯಾಕತ್ತವ. ಅಂಡರ್ಸ್ಟುಡ್ ದ ಎಕ್ಸಾಂಪಲ್ಸ್. ಮೆಡಿಕಲ್ ಸೈನ್ಸ್ ಆಗ್ಲಿ, ಇಂಜಿನಿಯರಿಂಗ್ ಸೈನ್ಸ್ ಆಗ್ಲಿ, ಕಂಪ್ಯೂಟರ್ಸ್ ಅಂಡ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಆಗ್ಲಿ ತಿಳಿಯಾಕತ್ತವ ಎಕ್ಸಾಂಪಲ್ ತಿಳಿದು Yes, ma'am. Yes, madam. ಎಲ್ಲಾರ್ಗು ಪ್ಲೀಸ್ ರಿಪ್ಲೈ. ಎಲ್ಲಾರ್ಗು ತಿಳಿತ? Yes, ma'am. ಓಕೆ Yes, ma'am. okay. Lower your hands. I'll take the attendance. Just lower your hands. Give me 2 seconds. Ellaling lower your hands. Attendance takotina pit. Lower your hands. Okay. Okay. So next we'll go for the next slide. Next slide is they have given in the form of table. Okay. Major issues ಏನೇನ್ ಅದಾವ ಅದನ್ನ ಯಾವ್ಯಾವ ಡಿಸಿಪ್ಲಿನ್ ಒಳಗ ಅದನ್ನ ಇನ್ವಾಲ್ವ್ ಅದಾವ ಅಂತ ಹೇಳಾಕತ್ತಾನ. ಓಕೆ. ಸೊ ಇಶ್ಯೂಸ್ ಗಳು ಮತ್ತೆ ಯಾವ್ಯಾವ ಡಿಸಿಪ್ಲಿನ್ಸ್ ಗಳು ಅದಾವ ಅಂತ ಹೇಳಾಕತ್ತಾನ. ಸೊ ಫಸ್ಟ್ ಏರ್, ವಾಟರ್, ಸಾಯಿಲ್, ನಾಯ್ಸ್, ಮರೈನ್ ಪಾಪ್ಯುಲೇಷನ್, ನ್ಯೂಕ್ಲಿಯರ್ ಹಜಾರ್ಡ್ಸ್. ಓಕೆ. ಲೈಕ್ ಏರ್, ವಾಟರ್, ಓಕೆ, ಸಾಯಿಲ್, ನಾಯ್ಸ್, ಇದ್ರ ಪಾಪ್ಯುಲೇಷನ್ ಇದ್ರನಿಂದ ಏನಾದ್ರು ಇಶ್ಯೂಸ್ ಬಂದು ಅಂತಂದ್ರೆ ಯಾವ ಡಿಸಿಪ್ಲಿನ್ ಇನ್ವಾಲ್ವ್ ಅದಾವ ಅಂತ ಹೇಳಾಕತ್ತಾನಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್, ಅಟ್ಮಾಸ್ಫಿರಿಕ್ ಸೈನ್ಸ್, ಓಷನಿಕ್ ಸೈನ್ಸ್, ಸ್ಪೇಸ್ ಸೈನ್ಸ್. ಸೊ ಇವೆಲ್ಲಾನು ಇನ್ವಾಲ್ವ್ ಅದಾವ ಅಂತ ಹೇಳ್ತಾನೆ. ಸೊ ಲೈಕ್ ಇಶ್ಯೂಸ್ ಲೈಕ್ ಏರ್ ನಿಂದ ಬಂದಿದ್ದ ಇಶ್ಯೂಸ್ ಆಗ್ಲಿ, ವಾಟರ್ ನಿಂದ ಬಂದಿದ್ದ ಇಶ್ಯೂಸ್ ಆಗ್ಲಿ, ಸಾಯಿಲ್ ನಿಂದ ಬಂದಿದ್ದ ಇಶ್ಯೂ ಆಗ್ಲಿ, ನಾಯ್ಸ್ ನಿಂದ ಬಂದಿದ್ದ ಇಶ್ಯೂ ಆಗ್ಲಿ. ಸೊ ಇವೆಲ್ಲಾನು ಎದರಿಂದ ಯಾವ ಡಿಸಿಪ್ಲಿನ್ ಹೆಲ್ಪ್ ಮಾಡ್ತದೆ ಅಂತಂದ್ರೆ ಕೆಮಿಸ್ಟ್ರಿ, ಫಿಸಿಕ್ಸ್, ಆಮೇಲೆ ಅಟ್ಮಾಸ್ಫಿರಿಕ್ ಸೈನ್ಸ್, ಓಷನಿಕ್ ಸೈನ್ಸ್ ಅಂಡ್ ಸ್ಪೇಸ್ ಸೈನ್ಸ್. ಸೊ ಇವೆಲ್ಲಾನು ಹೆಲ್ಪ್ ಮಾಡ್ತದೆ. ಓಕೆ. ಹಂಗೆ ಸಿಮಿಲರ್ಲಿ ಎನರ್ಜಿ ರಿಸೋರ್ಸಸ್, ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ ಇವಕ್ಕೆಲ್ಲ ಯಾವ್ದು ಹೆಲ್ಪ್ ಮಾಡ್ತದೆ ಅಂತಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಜಿಯಾಲಜಿ ಅಂಡ್ ಜಿಯೋಗ್ರಫಿ ಇವನ್ನ ಹೆಲ್ಪ್ ಮಾಡ್ತದೆ. ಆ ಡಿಸಿಪ್ಲಿನ್ಸ್ ಅದ್ರಾಗ ಇನ್ವಾಲ್ವ್ ಇರ್ತದೆ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್ ಬಯೋಟಿಕ್ ಕಂಪೋನೆಂಟ್ಸ್, ಬಯೋಡೈವರ್ಸಿಟಿ, ಫಾರೆಸ್ಟ್, ಡಿಫಾರೆಸ್ಟ್ರೇಷನ್, ಕನ್ವರ್ಷನ್. ಓಕೆ. ಇವೆಲ್ಲ ಅದಕ್ಕೆ ಯಾವ್ದು ಇಂಪಾರ್ಟೆಂಟ್ ಅದಾವ, ಯಾವ್ದು ಇನ್ವಾಲ್ವ್ ಅದಾವ ಅಂತಂದ್ರೆ ಬಯಾಲಜಿ, ಎಕಾಲಜಿ. ಓಕೆ. ನೆಕ್ಸ್ಟ್ ರಿಸೋರ್ಸ್ ಮ್ಯಾಪಿಂಗ್, ಡಿಸಾಸ್ಟರ್ ಫೋರ್ಕಾಸ್ಟಿಂಗ್, ವಾರ್ನಿಂಗ್ ಇವಕ್ಕೆಲ್ಲ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಶನ್ ಟೆಕ್ನಾಲಜಿ. ಓಕೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಮಾಡೆಲಿಂಗ್ ಅಂಡ್ ಸಿಮ್ಯುಲೇಷನ್ ಗೆ ಮ್ಯಾಥಮೆಟಿಕ್ಸ್. ಓಕೆ. ಸೊ ಹಂಗ ನಿಮ್ಗೆ ಲಿಸ್ಟಿಂಗ್ ಕೊಟ್ಟಾನ. ಪವರ್ ಜನರೇಷನ್, ಡ್ಯಾಮ್ಸ್, ಲ್ಯಾಂಡ್ ಫಿಲ್ ಡಿಸೈನ್ಸ್ ಇವಕ್ಕೆಲ್ಲ ಇಂಜಿನಿಯರಿಂಗ್ ಸೈನ್ಸ್ ಅಂತ ಹೇಳ್ತಾನೆ. ಓಕೆ. ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಓಕೆ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಹ್ಯೂಮನ್ ರಿಸೋರ್ಸ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇವಕ್ಕೆಲ್ಲ sociology and other social science. Okay. Environmental impacts and health ಗೆ medical science. Okay. Equitable sharing of resources, consumptions, globalization, wealth generation. So ಇವಕ್ಕೆಲ್ಲ political science and economical law. So there are suitable disciplines. our disciplines ಅವಕ್ಕೆಲ್ಲ ಇನ್ವಾಲ್ವ್ ಅದಾವ ಅಂತ ಹೇಳ್ತಾನೆ. ಓಕೆ. ಈಗ ನೋಡ್ರಿ ಇಂಜಿನಿಯರಿಂಗ್ ಸೈನ್ಸ್ ಅಂತ ಕೊಟ್ಟಾನ. ಇಂಜಿನಿಯರಿಂಗ್ ಸೈನ್ಸ್ ಅಂತಂದ್ರೆ ಡ್ಯಾಮ್ಸ್ ಗಳೆಲ್ಲ ಮಾಡೋದು. ಓಕೆ. ಡ್ಯಾಮ್ಸ್ ಮಾಡೋದ್ರಿಂದ ಏನಾಗ್ತದೆ, ನಾವು ವಾಟರ್ ನ ಒಂದ್ ಕಡೆ ಹಿಡ್ಕೊಂಡು ಇಟ್ಕೋಬಹುದು. ಓಕೆ. ಇಟ್ಕೋಬಹುದು. ಆಮೇಲೆ ಪವರ್ ಜನರೇಷನ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು. ಓಕೆ. ಲ್ಯಾಂಡ್ ಫಿಲ್ಸ್ ಗಳು ಮಾಡಿದ್ ಬಂದ್ರೆ ಏನಾಗ್ತದೆ, ನಮ್ದೆಲ್ಲ ವೇಸ್ಟ್ ಏನಿರ್ತಾವ, ಮ್ಯಾನೇಜ್ಮೆಂಟ್ ವೇಸ್ಟ್, ಸಾಲಿಡ್ ವೇಸ್ಟ್ ಏನಿರ್ತಾವಲ್ಲ ಹೌದು ಹೆಲ್ಪ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಎಥಿಕ್ಸ್. ಓಕೆ. ಎನ್ವಿರಾನ್ಮೆಂಟಲ್ ಏನಾರ ಎಥಿಕ್ಸ್ ಬಂತಂದ್ರೆ ಯಾವ್ದು ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತದಲ್ಲ ಎಥಿಕ್ಸ್ ಹ್ಯಾಂಡಲ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ. ಪಾಪ್ಯುಲೇಷನ್ ರಿಲೇಟೆಡ್ ಏನಾದ್ರು ಇತ್ತಂದ್ರೆ
ಸೋಷಿಯಾಲಜಿ ಯೂಸ್ ಮಾಡ್ತೀವಿ. ಓಕೆ, ಆಮೇಲೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಬಂತಂದ್ರೆ ಮೆಡಿಕಲ್ ಸೈನ್ಸ್. ಹಂಗೆ ಪರ್ಟಿಕ್ಯುಲರ್ ಥಿಂಗಿಗೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಿಂತ ನಾವು ಅದನ್ನ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಟೋಟಲಿ ಏನ್ ನೋಡಾಕತ್ತೀವಿ ಇಲ್ಲಿ ಅಂತಂದ್ರೆ ಎನ್ವಿರಾನ್ಮೆಂಟ್ ಇಸ್ ನಾಟ್ ಓನ್ಲಿ ಅ ಸಿಂಗಲ್ ಸಬ್ಜೆಕ್ಟ್. ಓಕೆ, ಎನ್ವಿರಾನ್ಮೆಂಟಲ್ ಸ್ಟಡಿ ಏನಂದ್ರೆ ಒಂದ್ ಸಿಂಗಲ್ ಸಬ್ಜೆಕ್ಟ್ ಅಲ್ಲ, ಟೋಟಲಿ ಇಟ್ ಇನ್ವಾಲ್ವ್ ಆಲ್ ಡಿಸಿಪ್ಲಿನರಿ ಅಂತ ಹೇಳ್ಬೋದು. ಎಲ್ಲಾ ಡಿಸಿಪ್ಲಿನರಿ ಮಲ್ಟಿ ಡಿಸಿಪ್ಲಿನರಿ ಕೂಡಿ ಒಂದು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ನಾವು ಓದ್ತೀವಿ ಅಂತ ಹೇಳಿ ಇಲ್ಲ ಹೇಳ್ಕೊಡಾಗತ್ತೆ. ಸೊ ಕ್ಲಿಯರ್, ಎವ್ರಿವನ್ ಕ್ಲಿಯರ್? ಸೆಕೆಂಡ್ ಟಾಪಿಕ್, Yes, ma'am. ಸೆಕೆಂಡ್ ಟಾಪಿಕ್ ಕ್ಲಿಯರ್ ಆತಲ್ಲ? Yes, ma'am. Others, please reply. Okay. Okay, so we ended with the second topic. Okay. Next topic ನಾಳೆ ಕ್ಲಾಸ್ ನೋಡೋಣ. ನಾಳೆ ಒಂದು HR ಕ್ಲಾಸ್ ಇದೆ. ಓಕೆ, ಥರ್ಡ್ ಟಾಪಿಕ್ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ದೊಡ್ಡದಿತ್ತ ಸೊ ಅದನ್ನ ಅರ್ಧಂಬರ್ಧ ಆಗ್ತದೆ ಅಂತ ಇವತ್ತು ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅದನ್ನ. ಥರ್ಡ್ ಟಾಪಿಕ್ ಸ್ವಲ್ಪ ದೊಡ್ಡದಿದೆ, ಸೆಕೆಂಡ್ ಟಾಪಿಕ್ ಇಸ್ ಸಣ್ಣದಿತ್ತು. ಈಗ ಇವತ್ತು ಸ್ಟಾರ್ಟ್ ಮಾಡಿದ್ರೆ ಅರ್ಧಂಬರ್ಧ ಆಗ್ತದೆ ಅಂತ ಅದು PPT ಮಾಡ್ಲಿಲ್ಲ. ಓಕೆ, ಸೊ ನಾಳೆ ನೋಡೋಣ. ನಾಳೆ ಕ್ಲಾಸ್ನಾಗ ವಿಲ್ ಸಿ ವಿತ್ ದ ಥರ್ಡ್ ಟಾಪಿಕ್. ಓಕೆ, ಸೊ ಇವತ್ತು ನಾನು ಜಲ್ದಿ ಬಿಡ್ತೀನಿ, ಎಂಜಾಯ್ ಮಾಡಿ. Okay, madam. ಓಕೆ, ಒಂದ್ ಸ್ವಲ್ಪ ನಿಮ್ ಫ್ರೆಂಡ್ಸಿಗೆ ಹೇಳಪ್ಪ ಕ್ಲಾಸ್ ಅಟೆಂಡ್ ಮಾಡಕ್. ಎಷ್ಟ್ ಕಮ್ಮಿ ಮಂದಿ ಅಟೆಂಡ್ ಆಗತ್ತಿತ್ ನೋಡ್ರಿ, 25. Uri, ಅಟೆಂಡ್ ಆಗಿಲ್ಲ ಅಂದ್ರೆ ಹೇಳ್ಕೊಂಡ್ ಅಟೆಂಡ್ ಮಾಡಿಸ್ತಾವ್ರಿ, ಬೈದರ ಅಟೆಂಡ್ ಮಾಡಿಸ್ತಾವ್ರಿ. ಹಾಗೇನ್ ಮನಿಕಂಡ್ ಬಂದಿಲ್ಲ ನೋಡು ಅಭಿಷೇಕ್ ಇವತ್ತ, ಮಾತಾಡ ಅವನ್ ಜೊತೆ. ಸುಹಾಸ್ ಕಟ್ಟಿ ಮನೆಗೆ ಯಾರು ಹೇಳ್ತೀರಿ? ಅವಾರ ಈ ಊರ್ನಾಗ ಇರ್ಲಾರ್ದ ಮನುಷ್ಯ ಅದಾನ. ಓಕೆ, ಸೊ ವಿಲ್ ಸ್ಟಾಪ್ ನಾವ್. ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ಒಂದಿನ ಅದೇನ HR ಇದೆ, ನಾಳೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. okay.